ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಳುನಾಡಿನ ರೆಸಿಪಿಗಳಲ್ಲಿ ಒಂದಾದ ಬಸಳೆ ಪುಂಡಿಯನ್ನು ನಾನು ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಬಸಳೆ ಅಂದರೆ ಈ ರೀತಿ ಇರ್ತದೆ ನೋಡಿ. ಎಲ್ಲೆಲ್ಲ ಅಂದರೆ ಬಸಳೆ ಗೊತ್ತಿಲ್ಲದವರಿಗೆ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ಕರಾವಳಿ ಸೈಡ್ ಮತ್ತು ಮಲೆನಾಡು ಸೈಡ್ ಇಲ್ಲೆಲ್ಲ ಹೆಚ್ಚಾಗಿ ಬಸಳೆಯನ್ನು ಬೆಳೀತಾರೆ, ಅವರಿಗೆ ಗೊತ್ತಿರ್ತದೆ. ಮತ್ತು ಹೆಚ್ಚಿನವರಿಗೆಲ್ಲ ಗೊತ್ತಿರ್ತದೆ. ಒಂದು ವೇಳೆ ಗೊತ್ತಿಲ್ಲದವರಿಗೆ ಮಾತ್ರ ಇದನ್ನು ತೋರಿಸ್ತಾ ಇದ್ದೇನೆ. ಮತ್ತು ಹೀಗೆ ಎಲೆಯನ್ನೆಲ್ಲ ತೆಗಿಬೇಕು. ಮತ್ತು ಇಲ್ಲಿಂದ ಒಂದು ಕಟ್ ಮಾಡಿಕೊಳ್ಳಿ ಹೀಗೆ. ಮತ್ತು ಇಲ್ಲಿಂದ ಹೀಗೆ ಕಟ್ ಮಾಡಿ. ಅಂದರೆ ನಮಗೆ ಇದನ್ನು ಎಲೆ ಒಟ್ಟಿಗೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿಕೊಳ್ಬೋದು. ಮತ್ತು ಈ ದಂಡು ಇಷ್ಟ ಇದ್ದವರು ದಂಡು ಹಾಕಿಕೊಳ್ಳಿ, ಜಾಸ್ತಿ ಒಂದು ಸ್ವಲ್ಪ ದಂಡು ಹಾಕಿಕೊಳ್ಬೋದು. ಮತ್ತು ಜಾಸ್ತಿ ಬೆಳೆದ ಬಸಳೆ ಪುಂಡಿ ಮಾಡುವಾಗ ಜಾಸ್ತಿ ಬೆಳೆದ ಬಸಳೆ ಬೇಡ, ನಮಗೆ ಸ್ವಲ್ಪ ಎಳೆ ಎಳೆ ಬಸಳೆ ಬೇಕಾಗ್ತದೆ. ಇಲ್ಲಿ ನೋಡಿ, ಬಸಳೆಯನ್ನು ಕಟ್ ಮಾಡೋದು ತೋರಿಸ್ತಾ ಇದ್ದೇನೆ. ದಂಡನ್ನು ಕಟ್ ಮಾಡೋದು ಹೀಗೆ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿ ಹೀಗೆ ನಾರು ಬರ್ತದೆ ಅದರ ಹೊರಗಿದ್ದು, ಇದನ್ನು ತೆಗಿಬೇಕು. ಅಂದರೆ ನಮಗೆ ಹೀಗೆ ತೆಗೆದ್ರೆ ಬಸಳೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹೀಗೆ ಮಾಡಿಕೊಂಡ್ರೆ ಆಯ್ತು ನೋಡಿ. ಇದು ಮತ್ತು ನಮ್ಮ ಹಿತ್ತಲಲ್ಲೇ ಬೆಳೆದು ನಾವು ಟೆರೆಸ್ ಮೇಲೆ ಹಾಕಿದ್ದೆವು ಬಸಳೆ, ಅದು ಇದು. ಇಲ್ಲಿ ನೋಡಿ, ಬಸಳೆ ತುದಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹೀಗೆ ಮುಷ್ಟಿ ಇಟ್ಕೊಳ್ಬೇಕು, ಈ ಎಳೆಯ ಬಸಳೆಯನ್ನು. ಅಂದರೆ ಜಾಸ್ತಿ ದಂಡು ಹಾಕಿದರೆ ಒಳ್ಳೆಯದಾಗೋದಿಲ್ಲ ಅಲ್ಲ, ಜಾಸ್ತಿ ದಂಡು ಬೇಕಾದವರು ಹಾಕ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ಹೀಗೆ ಮುಷ್ಟಿ ಹಿಡಿದು ಚಿಕ್ಕದಾಗಿ ಕಟ್ ಮಾಡಬೇಕು ಹೀಗೆ. ಇದು ಎಳೆ ಬಸಳೆ ಆದ ಕಾರಣ ನಮಗೆ ನಾರು ಸಿಗುವುದಿಲ್ಲ ಕೊಯ್ಯುವಾಗ. ಹೀಗೆ ನೋಡಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಬಸಳೆಯನ್ನು ಕೊಯ್ಕೊಂಡಾಯಿತು. ಇನ್ನು ನಾವು ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ಳುವ. ದಂಡನ್ನು ಮೊದಲಿಗೆ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಮೊದಲೇ. ಇದು ದಂಡಿಗೆಲ್ಲ ಎಳಿಬೇಕಲ್ಲ, ಆದ ಕಾರಣ ಇದಕ್ಕೆ ಸ್ವಲ್ಪ ಒಂದು 2 ಗ್ಲಾಸಿನಷ್ಟು ನೀರು ಹಾಕೊಳ್ಳ. ಇದು ನಾನಿನ್ನು 3 ರಿಂದ 4 ವಿಸಿಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಬಸಳೆ ಪುಂಡಿಯ ಮಸಾಲೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ನೋಡಿಕೊಳ್ಳುವ. ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಹಾಗೆ ಇದು ರೆಡ್ ಚಿಲ್ಲಿ ಪೌಡ್ರು ಒಂದು 2 ಸ್ಪೂನು, ಅಂದರೆ ಇದು ನಾನೇ ಮಾಡಿದ ಪೌಡ್ರು. ಧನಿಯಾ, ಮೆಂತೆ, ಜೀರಾ ಪೌಡ್ರು ಒಂದು 2 ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಹುರಿದ ಸಾಸಿವೆ, ಹಾಗೆ ಅರಶಿನ, ಒಂದು 3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ನೀರುಳ್ಳಿ, ಹಾಗೆ ಹುಳಿ. ಇದನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿ ನಯವಾಗಿ ಗ್ರೈಂಡ್ ಮಾಡಿಕೊಳ್ಳೋಣ. ನಾನು 1 ಪಾವಿನಷ್ಟು ಕಜೆ ಕುಚ್ಚಿಲಕ್ಕಿ ಮತ್ತು 1 ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿ ಈಗ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ತರಿ ಗ್ರೈಂಡ್ ಮಾಡಿಕೊಳ್ಬೇಕು. ಕಜೆ ಕುಚ್ಚಲಕ್ಕಿ ಅಂತೇಳಿದರೆ ಇದು ನೋಡಿ ಈ ರೀತಿ ಇರ್ತದೆ. ಇದನ್ನು ತಗೊಂಡಿದ್ದೇನೆ. ಇಲ್ಲಿ ಬಣಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ಇಲ್ಲದಿದ್ದರೆ ನಮಗೆ ಹಿಟ್ಟು ಬಣಾಲೆಗೆ ಅಂಟಿಕೊಳ್ತದೆ. ಚೆನ್ನಾಗಿ ಸವರಿ ಬಣಾಲೆಗೆ ಎಣ್ಣೆಯನ್ನು. ಇವಾಗ ನಾನಿಲ್ಲಿ ರುಬ್ಬಿದ ಹಿಟ್ಟನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಬೇಕು. ಪುಂಡಿಯ ಅದಕ್ಕೆ ಮಾಡಿಕೊಳ್ಬೇಕು ನಾವಿನ್ನು ಇದನ್ನು. ಇಲ್ಲಿ ಇವಾಗ ನೋಡಿ, ಹಿಟ್ಟು ಈಗ ನಮಗೆ ಕಡುಬಿನ ಹದಕ್ಕೆ ಬಂತು. ಇದು ನೋಡಿ, ಕೈಗೆ ಅಂಟುವುದಿಲ್ಲ, ಈ ರೀತಿ ಆಗಬೇಕು ನಮಗೆ. ಕಡುಬು ಮಾಡುವಾಗ ಕೈಗೆ ಅಂಟಬಾರ್ದು. ಇಲ್ಲಿ ನೋಡಿ, ಹಿಟ್ಟು ರೆಡಿಯಾಗಿದೆ ಅಲ್ಲ, ಅದರಿಂದ ಚಿಕ್ಕ ಚಿಕ್ಕ ಪುಂಡಿ ಮಾಡಿಕೊಂಡ್ರೆ ಆಯಿತು. ಗೋಲಿ ಸೈಜಿನ ಪುಂಡಿ ಮಾಡಿಕೊಂಡ್ರೆ ಆಯಿತು. ಪುಂಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿಕೊಂಡ್ರೆ ಆಯಿತು ನಾವಿನ್ನು ಇದನ್ನು. ಇಲ್ಲಿ ನೋಡಿ, ಗೋಲಿ ಪುಂಡಿ ಕೂಡ ರೆಡಿ ಆಯಿತು. ಈ ರೀತಿ ಮಾಡಿಕೊಂಡಿದ್ದೇವೆ. ಬಸಳೆ ಬೆಂದಿದೆ. ಈಗ ಈ ಬಸಳೆಗೆ ಈಗ ಮಾಡಿಟ್ಟ ಪುಂಡಿಯನ್ನು ಹಾಕಿಕೊಳ್ಳುವ. ಇವಾಗ ಇದಕ್ಕೆ ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿಡುವ. ಇವಾಗ ಇದನ್ನು ಮುಚ್ಚಳ ತೆಗೆದು ಒಂದು ಸಲ ಮಗ್ಚಿಕೊಳ್ಳುವ. ಅಂದರೆ ನಾವು ಆವಾಗವಾಗ ಇದನ್ನು ಮಗ್ಚಿಕೊಂಡಿರ್ಬೇಕು, ಇಲ್ಲದ್ರೆ ತಳೆ ಹಿಡ್ಕೊಳ್ತದೆ. ಹಗುರವಾಗಿ ಮಗ್ಚಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಇದು ಸುಮಾರು ಒಂದು 10 ನಿಮಿಷ ಆಯಿತು ನಾನು ಕಡುಬು ಈ ಬಸಳೆ ಒಟ್ಟಿಗೆ ಬೇಯಿಸುವುದು. ಇವಾಗ ಇದು ಬೆಂದಿದೆ. ಇವಾಗ ನಾವು ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕುವ.
ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇಷ್ಟಾದರೆ ಸಾಕು. ನಾನಿವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ ಇಟ್ಟೆ, ಸಾಸಿವೆ ಹಾಕಿದ್ದೇನೆ, ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿದೆ. ಬೆಳ್ಳುಳ್ಳಿ ಕಾದ ನಂತರ ಸ್ವಲ್ಪ ಇಂಗು ಹಾಕಿಕೊಳ್ಬೇಕು. ಹಾಗೆ ಕಟ್ ಮಾಡಿದ ಅರ್ಧ ಈರುಳ್ಳಿಯನ್ನು ಕೂಡ ಹಾಕಿದೆ. ಇಲ್ಲಿ ಈರುಳ್ಳಿ ನಮಗೆ ಕೆಂಪಾಗಿ ಆಗಬೇಕು. ಹಾಗೆ ಬೇವು ಸೊಪ್ಪು ಕೂಡ ಹಾಕಿದೆ. ಈರುಳ್ಳಿ ಇಲ್ಲಿ ಕೆಂಪಾಗಿ ಆಯಿತು. ಇವಾಗ ನೋಡಿ ಒಗ್ಗರಣೆಯನ್ನು ಬಸಳೆ ಪುಂಡಿಗೆ ಹಾಕ್ತಾ ಇದ್ದೇನೆ. ಬಸಳೆ ಪುಂಡಿ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.